ಡಾಕ್ಟರ್ ವಿನಯ್ ಅವರು ಮಾತಾಡ್ತಾ ಇದ್ದಾರೆ. ಬನ್ನಿ ಸರ್. ನಮಸ್ತೆ ಎಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು. ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಕರೆದಿದ್ದ ತಕ್ಷಣ ಬಂದಂತಹ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಅಕ್ಷರಾ ಮೇಡಮ್ಮು, ಹಾಗೆ ನಮ್ಮ ಚಲನಚಿತ್ರ ನಟ ಚಿರಂಜೀವಿ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಜ್ಯೋತಿಷ್ಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಲೈಫಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಜ್ಯೋತಿಷ್ಶಾಸ್ತ್ರ ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಡಿಸಿಷನ್ಸ್ ತೊಗೊಳೋದಕ್ಕೆ, ಹಾಗೆ ಲೈಫಲ್ಲಿ ಕೆಲವು ಸಿಚುವೇಶನ್ಸ್ ಬರುತ್ತೆ. ನಮಗೆ ಏನಾಗ್ತಾಯಿದೆ ಅಂತಲೇ ಗೊತ್ತಾಗಲ್ಲ. ಕೆಲವರು ತುಂಬಾ ಸಕ್ಸಸ್ ಆಗ್ತಿರ್ತಾರೆ, ಕೆಲವರು ತುಂಬಾ ಕಷ್ಟ ಬೀಳ್ತಿರ್ತಾರೆ. ಎಸ್ಪೆಷಲಿ ಕಲಿಯುಗದಲ್ಲಿ ಒಳ್ಳೆಯವ್ರಿಗೆ ಕೆಟ್ಟದ್ದಾಗತ್ತೆ, ಕೆಟ್ಟವ್ರಿಗೆ ಒಳ್ಳೆಯದಾಗತ್ತೆ. ಇದು ಏನಕ್ಕೆ? ಮುಖ್ಯ ಕಾರಣ ಕರ್ಮಫಲ. ಈ ಕರ್ಮಫಲ ಗೊತ್ತಾಗದೆ ನಮ್ಮ ಜ್ಯೋತಿಷ್ಯದಲ್ಲಿ ದಶಾಭುಕ್ತಿ ಅಂತಕ್ಕಂಥದ್ದು ಟೈಮ್ನ ಡಿಸೈಡ್ ಮಾಡುತ್ತೆ. ನನಗೆ ಸಕ್ಸಸ್ ಯಾವಾಗ ಸಿಗುತ್ತೆ, ನನಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ, ಯಾವಾಗ ಸಮಸ್ಯೆಗಳು ಬರುತ್ತೆ, ಯಾವಾಗ ಜಾಬ್ ಸಿಗುತ್ತೆ, ಯಾವಾಗ ಮದುವೆ ಆಗುತ್ತೆ. ಸೊ ಈ ರೀತಿ ಒಂದು ಇಂಡಿಕೇಶನ್ ಕೊಡುತ್ತೆ ದಶಾಭುಕ್ತಿ ಅಂತಕ್ಕಂಥದ್ದು. ಡಿಸಿಷನ್ಸ್ ತೊಗೊಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ನಮ್ಮ ದಶಾಭುಕ್ತಿ ಸಿಸ್ಟಮ್. ಹಾಗೆ ನನ್ನ ಜೀವನದಲ್ಲಿ ನನಗೆ ಅಸ್ಟ್ರಾಲಜಿ ಅಂತಕ್ಕಂಥ ಇಂಟ್ರೆಸ್ಟ್ ಹೆಂಗೆ ಬಂತು? ಬೈ ಬರ್ತ್ ನಾನು ಹುಟ್ಟಾಗ್ಲಿಂದನೂ ಕೂಡ ಈ ಕೈ ಹಸ್ತರೇಖೆ ಎಲ್ಲರಿಗೂ ಗೊತ್ತಿದೆ. ನೋಡಿದ ತಕ್ಷಣ ಆಟೋಮೆಟಿಕ್ ಹೇಳ್ತಾ ಇದ್ದೆ. ಸಿಕ್ತವ್ರಿಗೆಲ್ಲ ಹೇಳಿದ್ದೀನಿ. ಬಟ್ ಅದು ಸತ್ಯನೋ ಸುಳ್ಳೋ ನಂಗೆ ಗೊತ್ತಿಲ್ಲ, ಹೇಳಿದ್ದೆಲ್ಲ ಸತ್ಯ ಆಗ್ಬಿಡೋದು. ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ಅವಾಗ ನನಗೆ ಅಸ್ಟ್ರಾಲಜಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬರೀ ಹಸ್ತರೇಖೆ ನೋಡಿ ಈ ಥರ ಆಗ್ತಾಯಿದೆ, ಇನ್ನು ಪ್ಲ್ಯಾನೆಟ್ಸ್ ಬಗ್ಗೆ ಕಲ್ತ್ರೆ ಹೆಂಗೆ? ಸೊ ಬೆಳೀತಾ ಆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಲೈಫಲ್ಲಿ ತುಂಬ ಕಷ್ಟಗಳು ಬರುತ್ತೆ. ತುಂಬ ದುಡ್ಡು ಕಳ್ಕೊತೀನಿ, ಸ್ಟ್ರಗಲ್ ಮಾಡ್ತೀನಿ, ಅವಮಾನ ಪಡ್ತೀನಿ. ತುಂಬ ಆ ಸಿಚುವೇಶನ್ಸಲ್ಲಿ ನನಗೆ ಕಲಿಯುವ ಸಿಚುವೇಶನ್ ಬಂದೇ ಬಿಡುತ್ತೆ. ಸೊ ದೇವರು ಅವಕಾಶ ಕೊಡ್ತಾನೆ. 2018ರಲ್ಲಿ ನಾನು ಒಂದು ಅಸ್ಟ್ರಾಲಜಿನ ಕಲಿತೀನಿ, ತುಂಬ ಮುಖ್ಯವಾಗಿ. ಸೊ ಹಾಗೆ ಯೂಟ್ಯೂಬ್ ಚಾನಲಿಗೆ ಬರ್ತೀನಿ 2018ಕ್ಕೆ ಬಂದು 3 ತಿಂಗಳಲ್ಲಿ ನಾನು ಯೂಟ್ಯೂಬ್ ಚಾನಲ್ಲಿ ಸಕ್ಸಸ್ ಕೂಡ ಆಗ್ತೀನಿ. ಅದು ದೇವ್ರು ಕೊಟ್ಟ ಅವಕಾಶ. ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಪಾರ್ಟೆಂಟಾಗಿ. ಹಾಗೆ ಸೊ ಈ ಒಂದು ಯೂಟ್ಯೂಬ್ ಚಾನಲ್ನ ನಾನು 8 ವರ್ಷದಿಂದ ನಡೆಸ್ತಾ ಇದ್ದೀನಿ. ತುಂಬ ಸಕ್ಸಸ್ ಕೂಡ ಆಗಿದ್ದೀನಿ. ಹಾಗೆ ಈ 8 ವರ್ಷದಲ್ಲಿ ಏನು ಅನುಭವ ತೊಗೊಂಡಿದ್ದೀನಿ, 1 ಲಕ್ಷಕ್ಕೂ ಹೆಚ್ಚು ಜಾತಕನ ನಾನು ವಿಮರ್ಶೆ ಮಾಡಿದ್ದೀನಿ, ಅನುಭವನ ತಗೊಂಡಿದ್ದೀನಿ. ಸೊ ಈ ಅನುಭವ ಪ್ಲಸ್ ನಾನೇನು ಅಸ್ಟ್ರಾಲಜಿ ಕಲ್ತಿದ್ದೀನಿ, ಇದು ನನ್ನ ಒಂದು ಬುಕ್ನ ಬರೆಯೋದಕ್ಕೆ. ಇವತ್ತೇನು ಸುಲಭ ಜ್ಯೋತಿಷ್ಯ ರಹಸ್ಯಗಳು ಅಂತ ನೋಡ್ತಾ ಇದ್ದೀರಾ, ಒಂದು ಬುಕ್ಕು ಹೊಸದು. ಸೊ ಇದು ನಿಮಗಾಗಿ ಬರೆದಿದ್ದೀನಿ, ಜನಗಳಿಗೋಸ್ಕರ ಬರೆದಿದ್ದೀನಿ, ನಿಮ್ಮ ಕಷ್ಟಗಳಿಗೋಸ್ಕರ ಬರೆದಿದ್ದೀನಿ. ಹಣೆ ಬರ ನೋಡ್ಕೊಳ್ಳೋದು ಹೆಂಗೆ ನಮ್ಮದನ್ನು, ಅದಕ್ಕೋಸ್ಕರ ಬರೆದಿದ್ದೀನಿ. ಸೊ ಈ ಬುಕ್ ಬಗ್ಗೆ ಸಿಂಪಲಾಗಿ ಹೇಳ್ತೀನಿ. ಸುಲಭ ಅಂತ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಕಷ್ಟ ಅಲ್ಲ ಇದು. ಎಲ್ಲ ಅಂದ್ಕೊಂಡಿದ್ರೆ ಕಷ್ಟ, ತುಂಬ ಕಷ್ಟ ಅಂತ. ಸಾಧ್ಯನೇ ಇಲ್ಲ. ಈಸಿಯಾಗಿ ಕಲಿಬೋದು. ನೋಡಿದ ತಕ್ಷಣ ವಿತಿನ್ 1 or 2 ಮಿನಿಟಲ್ಲಿ ನಿಮ್ಮ ಭವಿಷ್ಯ ನೋಡ್ಕೋಬೋದು. ಅಷ್ಟು ಈಸಿಯೆಸ್ಟ್ ಸಬ್ಜೆಕ್ಟ್. ಸೊ ಅದಕ್ಕೆ ನಾನು ಸುಲಭ ಜ್ಯೋತಿಷ್ಯ ರಹಸ್ಯಗಳು ಅಂತ ಇಟ್ಟಿರೋದು, ಕಷ್ಟ ಅಂತ ಇಟ್ಟಿಲ್ಲ, ಸಿಂಪಲ್. ಸೊ ಹಾಗೆ ಈ ಬುಕ್ ಬಗ್ಗೆ ಮಾತಾಡ್ತೀನಿ. ಏನು ವಿಶೇಷತೆ ಏನಿದೆ? ಮೇಯ್ನಾಗಿ ಬೇಸಿಕ್ ಅಸ್ಟ್ರಾಲಜಿ ಅಂತ ಏನೇನು ಬರುತ್ತೆ ಅದೆಲ್ಲ ಕವರ್ ಆಗಿದೆ ಈ ಬುಕ್ಕಲ್ಲಿ. ಪ್ಲಸ್ ಗ್ರಹಗಳ ಎಫೆಕ್ಟು. ಈಗ ನಮಗೆ 9 ಗ್ರಹಗಳಿದೆ, ಎಲ್ಲರಿಗೂ ಗೊತ್ತಿದೆ. ಒಂದೊಂದು ರಾಶಿನಲ್ಲಿ ಕೂತ್ಕೊಂಡಿರುತ್ತೆ. ಸೊ ಒಂದೊಂದು ರಾಶಿನಲ್ಲಿ ಕೂತಿದೆ ಅಂದರೆ ಅದು ಒಂದೊಂದು ಸ್ವಭಾವನ ಕೊಡುತ್ತೆ ವ್ಯಕ್ತಿಗೆ. 9 ಗ್ರಹಗಳಿಗೂ ಕೂಡ ಒಂದೊಂದು ಕ್ಯಾರೆಕ್ಟರ್. ಹಾಗೆ ಆ ಒಂದೊಂದು ಗ್ರಹಗಳು ಕೂಡ ಲಗ್ನ ಅಂತ ಇದೆ ಜ್ಯೋತಿಷ್ಯದಲ್ಲಿ. ಎಷ್ಟೋ ಜನಕ್ಕೆ ರಾಶಿ ಗೊತ್ತು, ಲಗ್ನ ಗೊತ್ತಿಲ್ಲ, ಕಡಿಮೆ. ಬಟ್ ರಾಶಿಯಿಂದ ಗ್ರಹಗಳು ಯಾವತ್ತೂ ಕೌಂಟ್ ಆಗಲ್ಲ, ಲಗ್ನದಿಂದ ಕೌಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಳ್ಳುತ್ತೆ ನಮಗೆ ಅಲ್ಲೂ ಗುಣಲಕ್ಷಣ ಕೊಡುತ್ತೆ. ನಮ್ಮ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು, ನಾವು ಯಾವ ರೀತಿ, ನಮ್ಮ ಮನಸ್ಸು ನಮಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗ್ತಿರಲ್ಲ. ಸೊ ನೀವೇ ನೋಡ್ಕೊಳ್ಳೋಕ್ಕೆ ನಿಮ್ಮ ಗ್ರಹಗಳು ಹೇಳ್ಬಿಡುತ್ತೆ ನೀನು ಹಿಂಗೆ ಅಂತ. ಬಟ್ ಎಲ್ಲಿ ವೀಕ್ ಇದೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದೇ ಅಸ್ಟ್ರಾಲಜಿ. ಸ್ಟ್ರಾಂಗ್ ಇರೋದು ಆಟೋಮೆಟಿಕ್ ಬರುತ್ತೆ ಯಾವತ್ತು. ವೀಕ್ ಇರೋದು ನಿಮಗೆ ಮಾತ್ರ ಗೊತ್ತಾಗ್ತಿರುತ್ತೆ. ಬಟ್ ನೀವು ಅದನ್ನು ಸ್ಟ್ರಾಂಗ್ ಮಾಡಿಕೊಂಡ್ರೆ ತುಂಬ ಚೇಂಜಸ್ ಆಗುತ್ತೆ ಲೈಫಲ್ಲಿ.
ಹಾಗೆ ಇನ್ನೊಂದು ಭಾವಫಲಗಳು ಅಂತ ಬರುತ್ತೆ. 12 ಮನೆಗಳು ಎಲ್ಲರಿಗೂ ಗೊತ್ತಿದೆ. ಭಾವಗಳು, ಒಂದೊಂದು ಭಾವಾಧಿಪತಿ ಒಂದೊಂದು ರಾಶಿನಲ್ಲಿ ಕೂತ್ಕೊಂಡ್ರೆ, ಅಂದರೆ 1ನೇ ಅಧಿಪತಿ 2ನೇ ಮನೇಲಿ ಕೂತ್ರೇನು, 5ನೇ ಮನೇಲಿ ಕೂತ್ರೇನು, 8ನೇ ಮನೇಲಿ ಕೂತ್ರೇನು, ಈ ಥರ ಇದು ಫಲಗಳನ್ನ ಕೊಡ್ತಕ್ಕಂಥದ್ದು. ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಜೀವನದಲ್ಲಿ ಡೀಪಾಗಿ ಹೋಗುತ್ತೆ, ಭಾವಫಲ ಅಂತ ಕರಿತೀವಿ. ಹಾಗೆ ಎಲ್ಲರಿಗೂ ಗೊತ್ತು 1ರಿಂದ 12 ಮನೆ ಇದೆ. ಸೊ 12 ಮನೆಗಳು ಒಂದೊಂದು ರೀತಿ ಪಾತ್ರ ವಹಿಸುತ್ತೆ ಜೀವನದಲ್ಲಿ. ಯಾವ ರೀತಿ? ಒಂದು ಮನೆ ಒಳ್ಳೇದು ಕೊಟ್ಟರೆ ಇನ್ನೊಂದು ಮನೆ ಅದೇ ಮನೆ ಕೆಟ್ಟದ್ದು ಮಾಡುತ್ತೆ. ಇದೇ ಜ್ಯೋತಿಷ್ಯ, ಇದೇ ಫೇಟ್. ಎಲ್ಲ ಮನೆಗಳು ಕೂಡ ಒಳ್ಳೆಯದು ಅಲ್ಲ, ಎಲ್ಲ ಮನೆಗಳು ಕೂಡ ಕೆಟ್ಟದ್ದು ಅಲ್ಲ. ಅದನ್ನ ಈ ಬುಕ್ಕಲ್ಲಿ ಕೊಟ್ಟಿದ್ದೀವಿ. ಯಾವ್ಯಾವ ಮನೆಗಳು ಒಳ್ಳೇದು ಮಾಡುತ್ತೆ, ಯಾವ ವಿಚಾರಕ್ಕೆ ಕೆಟ್ಟದ್ದಕ್ಕೆ ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮನೆಗಳ ಬಗ್ಗೆ, ಏಕೆಂದರೆ ಭಾವಫಲನೇ ಫೈನಲ್. ಸೊ ಇದನ್ನು ನಾವು ಮೇಯ್ನಾಗಿ ದಶಾಭುಕ್ತಿ ಸಿಸ್ಟಮ್ಗೆ ಹೋಗಿ ನೋಡ್ತೀವಿ. ನಮಗೆ ಇವಾಗ 9 ಗ್ರಹ ಇರ್ಬೋದು, ಒಂದೊಂದು ರಾಶಿನಲ್ಲಿ ಕೂತ್ಕೊಳ್ಳುತ್ತೆ, ಓಕೆ ಕ್ಯಾರೆಕ್ಟರ್ ಕೊಡ್ಬೋದು. ಬಟ್ ನಮಗೆ ದಶದಲ್ಲಿ ಯಾವುದು ಬರುತ್ತೆ ಅದು ಹೆಚ್ಚಾಗಿ ಕೊಡುತ್ತೆ. ಇಂಪಾರ್ಟೆಂಟ್, ಈ ವ್ಯಕ್ತಿ ಹಿಂಗೇನೆ, ಇವ್ನು ಹಿಂಗೆ ಮಾಡ್ತಾ ಇದ್ದಾನೆ, ಇವ್ನು ಹಿಂಗೆ ಆಡ್ತಾನೆ, ದಶ ಹೇಳ್ಬಿಡುತ್ತೆ. ಅದು ಭಾವಫಲದಲ್ಲಿ ಬರುತ್ತೆ, ಕ್ಯಾರೆಕ್ಟರ್ ಬರುತ್ತೆ, ಫಲನೂ ಬರ್ತಕ್ಕಂಥದ್ದು. ಹಾಗೆ ಒಂದು ಜಾಬ್ ಅಂತ ತಗೋಣ. ಈ ಬುಕ್ಕಲ್ಲ ಎಸ್ಪೆಷಲಿ ನಾವು ಯಾವ ವೃತ್ತಿ ಮಾಡಿದರೆ ಸಕ್ಸಸ್ ಆಗ್ತೀವಿ, ಇದು ವೆರಿ ಇಂಪಾರ್ಟೆಂಟ್. ಈಗ ಒಬ್ಬರು ಏನೋ ಓದ್ತಾರೆ ಎಜುಕೇಷನ್ ಜೀವನದಲ್ಲಿ, ಯಾವುದೋ ಕೆಲಸ ಮಾಡಿಬಿಡ್ತಾರೆ, ಕಂಫರ್ಟ್ ಇರಲ್ಲ, ಹಿಂಸೆ ಆಗ್ತಿರುತ್ತೆ. ನಾನು ಓದಿರೋದೇ ಒಂದು, ಇನ್ನೊಂದು ಆ ಥರ ಸಿಕ್ಕಿದರೆ ಕಷ್ಟ. ನಾವು ಇಷ್ಟಪಟ್ಟಿದ್ದು ಹಣೆ ಬರದಲ್ಲಿರೋದು ಎರಡೂ ಒಂದೇ ಆದರೆ ತುಂಬ ಈಸಿ ಸಕ್ಸಸ್ ಅಂತ ಹೇಳ್ತೀವಿ. ಸಕ್ಸಸ್ ಅಂತಕ್ಕಂಥದ್ದು ನಾವು ಪ್ರಾಬಬಿಲಿಟಿ ಅಂತ ಹೇಳ್ತೀವಿ. ಏಕೆಂದರೆ ಜ್ಯೋತಿಷ ಅನ್ನೋದು ಒಂದು ಇಂಡಿಕೇಶನ್ ಶಾಸ್ತ್ರ. ಮೈಂಡಲ್ಲಿ ಇಟ್ಕೊಳ್ಳಿ, ಕನ್ಫರ್ಮ್ ಶಾಸ್ತ್ರ ಅಲ್ಲ, ಇಂಡಿಕೇಶನ್. ಯಾಕೆ ಇಂಡಿಕೇಶನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ದೇವರು ಅವಕಾಶ ಕೊಟ್ಟಿದ್ದಾನೆ ಪ್ರತಿಯೊಬ್ಬರಿಗೂ ಕೂಡ. ಸರಿ ಮಾಡ್ಕೋ, ತಪ್ಪಿದರೆ ಸರಿ ಮಾಡ್ಕೋ ಅಂತ. ಈಗ ತಪ್ಪು ಮಾಡೋನು ಬೇರೆ, ಸರಿ ಮಾಡ್ಕೊಳ್ಳೋರು ಯಾರು, ಒಳ್ಳೆಯವರಿಗೆ ಅವಕಾಶ ಕೊಡ್ತಾನೆ ದೇವರು ಹೆಚ್ಚಾಗಿ. ಸೊ ಇದನ್ನು ಜ್ಯೋತಿಷ್ಯದಲ್ಲಿ ನಾವು ನೋಡ್ಕೋಬೋದು. ನಮ್ಮದು ತಪ್ಪುಗಳು ಮಾಡ್ತಾ ಇದೀವ, ಅದೇ ಶಾಸ್ತ್ರ ನಿಮ್ಗೆ ಹೇಳುತ್ತೆ ಅದನ್ನು ಸರಿ ಮಾಡಿಕೊಂಡ್ರೆ ಆ ವ್ಯಕ್ತಿ ಕೆಟ್ಟದ್ದೇ ಆಗಲ್ಲ, ಚಾನ್ಸೇ ಇಲ್ಲ ಕೆಟ್ಟದಾಗಕ್ಕೆ. ಗ್ರಹಗಳು ಅದನ್ನು ಸೂಚನೆ ಮಾಡುತ್ತೆ. ನೀನು ಕುಡಿಯೋ ಚಟಿಗೆ ಬಿದ್ದಿದೆಯಾ, ಬಿಟ್ಟರೆ ಒಳ್ಳೇದಾಗುತ್ತಾ, ಅದೇ ಶಾಸ್ತ್ರ ಹೇಳುತ್ತೆ. ನಿಮ್ಮ ಜಾತಕ ನೆಗೆಟಿವ್ ಇರ್ಬೋದು, ಗ್ರಹಗಳು ಏನು ಬೇಕಾದ್ರೂ ನೆಗೆಟಿವ್ ಇರಲಿ, ಬಟ್ ಅದನ್ನು ಬಿಡಬೇಕು ಮನಸ್ಸು ಮಾಡಿಕೊಂಡು. ಅವಾಗ ಅದೇ ಗ್ರಹಗಳು ಹೇಳ್ತವೆ, ಅದೇ ನಿಮಗೆ ಕರ್ಮಫಲ ಹೇಳುತ್ತೆ, ನಿನಗೇನು ಮಾಡಲ್ಲ ಅಂತ. ಒಳ್ಳೇದಿದೆಯಾ, ಆ ವ್ಯಕ್ತಿ ಕೆಟ್ಟ ದಾರಿಗೆ ಅಷ್ಟು ಹೋಗಲ್ಲ, ಹೋದ್ರೂ ಬಚಾವಾಗ್ತಾನೆ, ತಿತ್ಕೋತಾನೆ ಅವನೇ. ಒಳ್ಳೆ ಕರ್ಮಫಲ ನೀವು ಬಂದಿದ್ರೆ ಭೂಮಿ ಮೇಲೆ. ಸೊ ಈ ರೀತಿ. ಸೊ ಜಾಬಲ್ಲಿ ಎಸ್ಪೆಷಲಿ ಸಕ್ಸಸ್ ನಮ್ಗೆ ಯಾವಾಗ ಸಿಗುತ್ತೆ, ಯಾವ ರೀತಿ ಇರುತ್ತೆ, ನಮಗೆ ಎಕ್ಸಲೆಂಟ್ ಅಂತ ಬರುತ್ತೆ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಎಕ್ಸಲೆಂಟ್ ಅಂತ ಜಾಬಲ್ಲಿ ಬಂದಾಗ. ಸೊ ಇನ್ನೊಂದು ಮಾಡರೇಟ್ ಅಂತ ಬರುತ್ತೆ, ಮೀಡಿಯಮ್ ಆಗಿದ್ದರೆ ನಮಗೆ ಮಾಡರೇಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್. ಇನ್ನೊಂದು ಪೂರ್ ಅಂತ ಕೊಡ್ತೀವಿ, ತುಂಬ ಪೂರ್ ಅಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ, ಏನೋ ಒಂಥರ ಕಿರಿಕಿರಿ, ಹಿಂಸೆ ಆಗ್ತಿರುತ್ತೆ, ಇಷ್ಟೆಲ್ಲ ಇರುತ್ತೆ. ಆದರೂ ದೇವರು ಒಂದು ಅವಕಾಶ ಕೊಡ್ತಾನೆ, ಬ್ಯಾಡ್ ಇದ್ರೂ ಪರವಾಗಿಲ್ಲ ಜಾತಕ, ಈ ಒಂದು ರೂಟಲ್ಲಿ ನೀನು ಕೆಲಸ ಮಾಡಿದರೆ ಒಳ್ಳೆಯದಾಗತ್ತೆ. ನಿನ್ನ ಜೀವನಕ್ಕೆ ಏನು ಬೇಕು, ಊಟಕ್ಕೆ ಬೇಕಾ, ಬಟ್ಟೆಗೆ ಬೇಕಾ, ನೆಡ್ಸಕ್ಕೆ ಬೇಕಾ, ಆ ರೂಟಲ್ಲಿ ಕೆಲಸ ಮಾಡಿಬಿಟ್ರೆ ಸಾಕು, ಒಳ್ಳೇದಾಗ್ಬಿಡುತ್ತೆ. ಈಸ್ ಬ್ಯಾಡ್ ಇದ್ರು ಜಾತಕ ನಾನು ಹೇಳ್ತಿರೋದು, ಗುಡ್ ಇದ್ರೆ ಆಟೋಮೆಟಿಕ್ ಸಕ್ಸಸ್ಸು, ಆಟೋಮೆಟಿಕ್. ಸೊ ಈ ರೀತಿ ಬರ್ತಕ್ಕಂಥದ್ದು. ಹಾಗೆ ನಾವು ಜಾಬಲ್ಲಿ ಸ್ಟ್ರಗಲ್ಸ್ ಇದೆ ಅಂದರೂ ಕೂಡ ಏನು ಪರಿಹಾರ ಮಾಡ್ಬೋದು, ರೆಮಿಡಿಕ್ಸ್. ಎಲ್ಲರಿಗೂ ಬೇಕಾಗಿರೋ ಸ್ವಲ್ಪ ರೆಮಿಡಿಕ್ಸ್ ಇರೋದಕ್ಕೆ, ಸಮಾಧಾನ ಆಗಬೇಕು, ಮನಸ್ಸು. ಅದಕ್ಕೋಸ್ಕರ ಆ ಬುಕ್ಕಲ್ಲೂ ಕೂಡ ರೆಮಿಡಿಕ್ಸ್ನೂ ಕೂಡ ಇದೆ. ಪ್ರತಿಯೊಂದು ಕ್ಷೇತ್ರಕ್ಕೂ ರೆಮಿಡಿಕ್ಸ್ ಬರೆದಿದ್ದೀನಿ. ಜಾಬ್, ಮ್ಯಾರಿಡ್, ಹೆಲ್ತ್, ಚೈಲ್ಡ್ ಬರ್ತ್, ಪ್ರತಿಯೊಂದಕ್ಕೂ ರೆಮಿಡಿಕ್ಸ್. ನೀವು ಅದರಲ್ಲೇ ಆ ಬುಕ್ಕಲ್ಲೇ ಬರೋದಿಲ್ಲ, ಎಲ್ಲೂ ಹುಡ್ಕೋದೇ ಬೇಕಾಗಿಲ್ಲ. ನಾವು ಜ್ಯೋತಿಷ್ಯ ಕಲಿತು ಅಥವಾ ಆ ಬುಕ್ನ ನೋಡಿ ನಾವೆಲ್ಲೋ ಬೇರೆ ಕಡೆ ಪರಿಹಾರ ಹುಡುಕಬೇಕು ನೋ. ಬಟ್ ಈ ಪರಿಹಾರ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಅದೇ ಜಾತಕನೇ ಹೇಳುತ್ತೆ ನೀನು ಇದು ಮಾಡ್ಕೊಂಡ್ರೆ ವರ್ಕ್ ಆಗುತ್ತಾ ಇಲ್ವಾ ಅಂತ. ನಿಮ್ಮ ಜಾತಕನ ನೀವು ಅನಲೈಸ್ ಮಾಡ್ಕೊಂಡಾಗ ಅಥವಾ ಅರ್ಥ ಮಾಡ್ಕೊಂಡಾಗ ಜ್ಯೋತಿಷ್ಯನ, ಪರಿಹಾರ ಮಾಡ್ಕೋಬೇಕಾ ಬೇಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದ್ರ ಮೇಲೆ ಡಿಪೆಂಡ್, ನೀವೇನು ಮಾಡ್ಕೋಬೇಕು ಅಂತ ನಿಮಗೆ ಅರ್ಥ ಆಗ್ಬಿಡುತ್ತೆ. ಅಷ್ಟು ಈಸಿಯಾಗಿ ಆ ಬುಕ್ಕಲ್ಲಿದೆ. ಎರಡನೇದು ಮ್ಯಾರೇಜ್ ಅಂತಕ್ಕಂಥದ್ದು, ಅದು ಕೂಡ ಒಂದು ಸಕ್ಸಸ್ನ ತೋರಿಸುತ್ತೆ. ನಮಗೆ ತುಂಬ ಕಾಂಪ್ರಮೈಸ್ ಆಗ್ತೀವ ನಾವು ಮ್ಯಾರೇಜಲ್ಲಿ, ಇಲ್ಲ ಸ್ವಲ್ಪ ಮೀಡಿಯಮಾಗಿ ಕಾಂಪ್ರಮೈಸ್ ಆಗ್ತೀವ, ಇಲ್ಲ ಕಾಂಪ್ರಮೈಸ್ ಆಗೋದೇ ಇಲ್ಲ, ನಾನು ಇರೋದೇ ಹಿಂಗೆ, ಅದನ್ನು ಹೇಳಾಕ್ಬಿಡುತ್ತೆ. ಮ್ಯಾರೇಜಲ್ಲಿ ಎಸ್ಪೆಷಲಿ ನಮ್ಮ ಗುಣಲಕ್ಷಣಗಳನ್ನ ಹೇಳುತ್ತೆ, ಫಸ್ಟ್ ಪಾಯಿಂಟ್. ಇನ್ನೊಂದು, ನಿಮಗೆ ಸಿಗ್ತಕ್ಕಂಥ ಪಾರ್ಟ್ನರ್ ಗುಣಲಕ್ಷಣ ಹೇಳುತ್ತೆ, ಅವ್ರು ಹೆಂಗೆ. ಸೊ ಇಲ್ಲೇನು ಅಂದರೆ, ನೆಗೆಟಿವ್ ಇದ್ದರೂ ಕೂಡ ಬಿಟ್ಬಿಡಿ ಅಂತ ಅಲ್ಲ, ಕೆಟ್ಟದಾಗತ್ತೆ ಅಂತ ಅಲ್ಲ, ಆ ವ್ಯಕ್ತಿ ಜೊತೆ ಹೆಂಗೆ ನಡ್ಕೋಬೇಕು. ಬ್ಯಾಡ್ ಇದ್ದರೂ ಅಕ್ಸೆಪ್ಟ್, ನಿಮ್ಮ ಹಣೆ ಬರದಲ್ಲಿ ಇರೋದೇ ಆಗಿರುತ್ತೆ, ಇರೋದೇ ಕಟ್ಕೊಂಡಿರ್ತೀರ. ಬಟ್ ಆ ಗುಣ ತಿಳ್ಕೊಂಡಾಗ ಡಿಟ್ಯಾಚ್ ಆಗಬಾರ್ದು, ಸಮಸ್ಯೆ ಮಾಡ್ಕೋಬಾರ್ದು, ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕಂದರೆ ಅವ್ರ ಸ್ವಭಾವ ಅದು. ಅದನ್ನು ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವು ಕಂಡುಹಿಡಿಬೋದು.
ಸೊ ನಮಗೆ ಗುಡ್ಡೇ ಬೇಕು, ಎಸ್, ನಾವು ಹುಡ್ಕೋ ಪ್ರಯತ್ನ ನಮ್ಮದು. ಒಂದು ಜಾತಕ ಒಳ್ಳೇದು ಬೇಕು ಮದುವೆಗೆ, ಹುಡುಕಿ, ನೋ ಪ್ರಾಬ್ಲಮ್. ಬಟ್ ಎಲ್ಲದಕ್ಕಿಂತ ದೇವ್ರಿಚ್ಛೆ ಇಂಪಾರ್ಟೆಂಟು. ದೇವ್ರ ಅಕಸ್ಮಾತ್ ಕೆಟ್ಟದ್ದು ಕೊಟ್ಟರು ಕೂಡ ಅವ್ರು ಹೆಂಗೆ ಅಂತ ಅರ್ಥ ಮಾಡಿಕೊಂಡು ಬದುಕೋದಷ್ಟೇ. ಅದನ್ನು ಸೀಕ್ರೆಟ್ಸ್ ಅದರಲ್ಲಿ ಕೊಟ್ಟಿರ್ತೀವಿ. ಹಾಗೆ ಅದಕ್ಕೆ ರೆಮಿಡಿಕ್ಸ್ ಕೂಡ ಇರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಹೆಲ್ತು ಕಾಯಿಲೆಗಳು ಜಾಸ್ತಿ ಇವತ್ತು. ಒಂದು ಜ್ಯೋತಿಷ್ಯ ಹೆಲ್ತ್ ಬಗ್ಗೆ ಹೇಳುತ್ತೆ ನಿಮಗೆ ಏನೇನು ಕಾಯಿಲೆ ಬರುತ್ತೆ. ಇನ್ನೊಂದು ಲೈಫ್ ಸ್ಟೈಲ್ ಡಿಸೀಸು, ಜಾತಕದಲ್ಲಿ ಇಲ್ಲ ಅಂದರೂ ಬರುತ್ತೆ, ತಿನ್ನಬಾರ್ದು ತಿಂದರೆ. ಓಕೆ, ಸೊ ಎರಡನ್ನೂ ಮ್ಯಾಚ್ ಮಾಡ್ಕೋಬೇಕು. ನಾವು ಹೆಂಗೆ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಂಡಿದ್ದೀವಿ, ಅದ್ರ ಜೊತೆಗೆ ಗ್ರಹಗಳು ಏನು ಕೊಡ್ತಾ ಇದೆ ನಮಗೆ. ಗ್ರಹಗಳೇ ನೆಗೆಟಿವ್ ಕೊಟ್ಬಿಟ್ರೆ ನೀವು ಎಂಥ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರೂ ಸ್ವಲ್ಪ ಕಷ್ಟನೇ. ಅಂದರೆ ಗರಗೋರ ಆಗಿರ್ತಕ್ಕಂಥ ಕಾಯಿಲೆಗಳು ಬರಬೇಕು ಅಂತ ಬರೆದಿಟ್ರೆ ತಪ್ಸೋಕ್ಕೆ ಆಗಲ್ಲ. ಅದಕ್ಕೆ ಮಂತ್ರಗಳನ್ನ ಹೇಳ್ಕೋಬೇಕಾಗತ್ತೆ, ಮತ್ತೊಂದು ಮಾಡಬೇಕಾಗತ್ತೆ. ಆದರೆ ಇಂಡಿಕೇಟ್ ಅಂತ ಮಾಡುತ್ತೆ, ಅದು ದಶಾ ಭುಕ್ತಿನಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಕಾಯಿಲೆಗಳು ಬರುತ್ತೆ, ಪ್ಲಸ್ ಯಾವ ಅಂಗದಲ್ಲಿ ಬರುತ್ತೆ. ಅದನ್ನು ಕೂಡ ಬುಕ್ಕಲ್ಲಿ ಕೊಟ್ಟಿದ್ದೀನಿ, ಯಾವ್ಯಾವ ಅಂಗದಲ್ಲಿ ಬರುತ್ತೆ, ಏನೇನು ಕಾಯಿಲೆ ಬರುತ್ತೆ ಅದನ್ನು ನೀವು ನೋಡ್ಕೋಬೋದು. ನಂಗೆ ಇದೇ ಕಾಯಿಲೆ ಬರುತ್ತೆ ನೋಡ್ಕೊಬಿಡ್ಬೋದು, ಅಷ್ಟು ಈಸಿಯಾಗಿರ್ತಕ್ಕಂಥದ್ದು. ಸೊ ಹಾಗೆ ಇನ್ನು ಚೈಲ್ಡ್ ಬರ್ತ್, ನಮಗೆ ಜೀವನದಲ್ಲಿ ಮಕ್ಕಳಾಗುತ್ತಾ ಇಲ್ವಾ, ಬರೀ ಒಂದು ಜಾತಕ ನೋಡಿ ಯಾವತ್ತು ಡಿಸೈಡ್ ಮಾಡಬಾರ್ದು. ಮಕ್ಕಳಿಗೆ ಇಬ್ಬರೂ ಜಾತಕ ಇಂಪಾರ್ಟೆಂಟ್. ಇಬ್ಬರಿಗೆ ಮಕ್ಕಳು ಯೋಗ ಇದ್ದರೆ ಮಾತ್ರ ಮಕ್ಕಳು ಯೋಗ. ಒಬ್ರಿಗಿದ್ರು ಇನ್ನೊಬ್ರಿಗಿಲ್ಲ, ಮಕ್ಕಳಾಗೋದೇ ಇಲ್ಲ, ತುಂಬ ಕಷ್ಟ. ಇಬ್ಬರಿಗಿಲ್ಲ ಅಂದರೆ ಇನ್ನೂ ಕಷ್ಟ. ಸೊ ಆ ಜಾತಕ ನಿಮಗೆ ಪ್ರಿಫರ್ ಮಾಡುತ್ತೆ, ಈಸಿಯಾಗಿ ಮಕ್ಕಳಾಗತ್ತಾ, ಇಲ್ಲ ನೀವು ಮೆಡಿಕಲ್ ಥ್ರೂ ಹೋಗ್ಬೇಕಾ, ಇಲ್ಲ ಆಗೋದೇ ಇಲ್ವಾ. ಸೊ ಚೈಲ್ಡ್ ಬರ್ತಲ್ಲ ಅಷ್ಟು ಕೂಡ ಇರ್ತಕ್ಕಂಥದ್ದು, ಅದಕ್ಕೆ ರೆಮಿಡಿಕ್ಸ್ ಕೂಡ ಇರ್ತಕ್ಕಂಥದ್ದು. ಇನ್ನೊಂದು ಪ್ರಾಪರ್ಟಿ. ಈ ಪ್ರಾಪರ್ಟಿ ಜೀವನದಲ್ಲಿ ಒಳ್ಳೆ ಮನೆ ಕಟ್ತೀವಾ, ಇಂಪಾರ್ಟೆಂಟ್. ಒಳ್ಳೆ ಕಾರ್ ತೊಗೋತೀವ, ಒಳ್ಳೆ ನನ್ನ ಪ್ರಾಪರ್ಟಿ ಯಾವಾಗಲೂ ನಾನು ಸಖತ್ತಾಗಿ ಇಟ್ಕೊಂಡಿರ್ತೀನಿ ಲೈಫಲ್ಲಿ, ಬೈ ಮಾಡ್ತೀನ ಅಥವಾ ಪಿತ್ರಾರ್ಜಿತ ಆಸ್ತಿನೇ ಬರುತ್ತಾ, ಇರ್ಬೋದು. ಸೊ ಅದನ್ನು ಇಂಡಿಕೇಟ್ ಮಾಡುತ್ತೆ, ನಿಮಗೆ ಪ್ರಾಪರ್ಟಿ ಯೋಗ ಚೆನ್ನಾಗಿದೆ, ನೀನು ಬೈ ಮಾಡ್ತೀಯ, ಇಲ್ಲ ನಿಂಗೆ ಆಟೋಮೆಟಿಕ್ ಸಿಗುತ್ತೆ. ಪ್ರಾಪರ್ಟಿ ಯೋಗ ಇದ್ದು ಅಲ್ಲೇನಾದ್ರು ಸಮಸ್ಯೆ ಅಂತ ಬರೆದಿಟ್ರೆ ಕೋರ್ಟ್ ಕೇಸ್ ಅಲಿತೀರ. ಬರೆದಿಟ್ಬಿಟ್ಟಿರುತ್ತೆಲ್ಲ, ನಿಮ್ಮ ಸಮಸ್ಯೆ ನೋಡ್ಕೊಳ್ಳೋದು ಅಷ್ಟೇ, ಸಮಾಧಾನವಾಗಿರಬೇಕು. ಇಲ್ಲ ಅಂದರೆ ಅದು ಡಿಪ್ರೆಷನ್ ಕೊಡ್ತಕ್ಕಂಥದ್ದು. ಸೊ ಇಲ್ಲ, ನಿಮಗೆ ಪ್ರಾಪರ್ಟಿ ಯೋಗನೇ ಇಲ್ಲ, ನೀವು ತಗೊಳ್ಳೋದು ತುಂಬ ಕಷ್ಟ, ಅಷ್ಟು ಈಸಿ ಅಲ್ಲ. ದುಡ್ಡಿರೋರೆಲ್ಲ ಪ್ರಾಪರ್ಟಿ ಬೈ ಮಾಡೋಕ್ಕಾಗಲ್ಲ, ಏಕೆಂದರೆ ಇಷ್ಟಪಟ್ಟಿದ್ದ ಪ್ಲೇಸಲ್ಲೇ ಸಿಗಲ್ಲ. ಎಷ್ಟೋ ಜನಕ್ಕೆ ದುಡ್ಡಿರೋರಿಗೆ ವೆರಿ ಇಂಪಾರ್ಟೆಂಟ್ ಇದು. ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಂತಾರೆ, ನಮ್ಗೆ ಅಲ್ಲಿ ಸಿಗ್ತಾ ಇಲ್ಲ ಸೈಟು, ಇಲ್ಲಿ ಮನೆ ಸಿಗ್ತಾ ಇಲ್ಲ. ಇದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ಕೋಬೋದು ನಾವು ಜ್ಯೋತಿಷ್ಯದಲ್ಲಿ. ಸೊ ಪ್ರಾಪರ್ಟಿ ವಿಚಾರ ಇಷ್ಟು. ಇನ್ನು ಲಿಟಿಗೇಷನ್, ವ್ಯಾಜ್ಯ, ನಮಗೆ ಶತ್ರುಗಳಿದ್ದರೆ ಅಥವಾ ಜೀವನದಲ್ಲಿ ನಾವೇನಾದರೂ ಹೋರಾಡ್ತಾ ಇದ್ದರೆ, ಅದು ಒಳ್ಳೇದಕ್ಕೆ ಹೋರಾಡ್ತೀವೋ ಶತ್ರುಗಳ ವಿರುದ್ಧ ಹೋರಾಡ್ತೀವೋ, ಯಾವಾಗಲೂ ನಾವು ವಿನ್ ಆಗ್ತಾನೆ ಇರ್ತೀವ ನೋಡ್ಕೋಬೋದು, ಆ ಬುಕ್ಕಲ್ಲಿದೆ ಕಂಪ್ಲೀಟಾಗಿ. ಅಥವಾ ಯಾವಾಗಲೂ ಸೋಲ್ತಾನೆ ಇರ್ತೀವ, ಅದನ್ನು ನೋಡ್ಕೋಬೋದು. ಇಲ್ಲ ಮೀಡಿಯಮ್ ಆಗಿದ್ರೆ ಎಳೆದಾಡ್ತಾ ಇರುತ್ತೆ ಜೀವನ ಪೂರ್ತಿ, ಕೆಲವ್ರು ಸಾಲ್ವೇ ಆಗಲ್ಲ, ಹಗ್ಗ ಜಗ್ಗಾಟ ಅನ್ನೋ ಥರ ಇದ್ದೇ ಇರ್ತಕ್ಕಂಥದ್ದು ಲಿಟಿಗೇಷನಲ್ಲಿ ಎಸ್ಪೆಷಲಿ ಇರುತ್ತೆ. ಇನ್ನೊಂದು ಮುಖ್ಯವಾಗಿ ಕಸ್ಪಲ್ ಅಂತ ಬರುತ್ತೆ ಜ್ಯೋತಿಷ್ಯದಲ್ಲಿ, 12 ಮನೆಗಳು. ಇದು ಹೆಂಗೆ ಅಂದರೆ ಕುಂಡಲಿ ಹೆಂಗಿದೆಯೋ 12 ಮನೆ, ಕಸ್ಪಲಲ್ಲೂ ಕೂಡ 12 ಮನೆಗಳಿದೆ. ಈ ಕಸ್ಪಲ್ಗೂ ಕುಂಡಲಿಗೂ ಏನು ಡಿಫ್ರೆನ್ಸ್ ಅಂದರೆ, ಕಸ್ಪಲ್ ಅಂತಕ್ಕಂಥದ್ದು ಕನ್ಫರ್ಮ್ ಮಾಡುತ್ತೆ ನಿಂಗೆ ಜೀವನದಲ್ಲಿ ಮನೆ ಕಟ್ತೀಯ. ಮದುವೆ ಸೂಪರಾಗಿದೆ, ಮದುವೆ ಜೀವನ, ಹೆಲ್ತು ತುಂಬ ಚೆನ್ನಾಗಿದೆ, ಕನ್ಫರ್ಮೇಷನ್ ಕೊಟ್ಟಾಗ ನಿಮ್ಮ ದಶಾಭುಕ್ತಿ ಸ್ವಲ್ಪ ವೀಕ್ ಇದ್ರೂ ಕೂಡ ಏನೂ ಆಗಲ್ಲ. ಆ ಸೀಕ್ರೆಟು ಕೂಡ ಬುಕ್ಕಲ್ಲಿದೆ. ಸೊ ಇಲ್ಲ ಕಸ್ಪಲ್ ಸೀಕ್ರೆಟ್ ಅನ್ನೋದು ಒಂದು ಲೆವೆಲಿಗೆ ಕನ್ಫರ್ಮ್ ಮಾಡಿದರೂ ಕೂಡ ನಮಗೆ ದಶಾ ಸಿಸ್ಟಮ್ ಅದೇ ಥರ ಇದ್ದರೆ ಇನ್ನೂ ಈಸಿ ಕನ್ಫರ್ಮೇಷನ್. ಇಲ್ಲೂ ಮನೆ ಕಟ್ಟೆಯುವಾಗ ಕಸ್ಪಲಲ್ಲಿ ಬಂದಿರತಕ್ಕಂಥದ್ದು, ದಶಾಭುಕ್ತಿಗಳಲ್ಲಿ ಬಂದರೆ ಎಕ್ಸಲೆಂಟ್ ಪ್ರಾಪರ್ಟಿ ಬೈ ಮಾಡ್ತಾರೆ. ಎರಡರಲ್ಲೂ ಬರಬೇಕು, ಟಕ್ ಟಕ್ ಅಂತ ಎಸ್ ಅನ್ಬೇಕು. ಆ ಸೀಕ್ರೆಟ್ಸ್ ಅಸ್ಟ್ರಾಲಜಿನಲ್ಲಿದೆ, ಆ ಬುಕ್ಕಲ್ಲೂ ಕೂಡ ಇದೆ. ಇನ್ನೊಂದು ಆ್ಯಡ್ ಮಾಡಿದ್ದೀನಿ, ಭಾವತ್ ಭಾವಮ್ ಅಂತ ಕರಿತೀವಿ. ಈ ಭಾವತ್ ಭಾವಮ್ನ ನಾವು 10ನೇ ಮನೆಯಿಂದ ಬರಿತೀವಿ. ಪಬ್ಲಿಕ್ಕು ನಮ್ಮನ್ನು ಯಾವ ರೀತಿ ನೋಡುತ್ತೆ, ಟ್ರೀಟ್. ಪಬ್ಲಿಕ್ಕಲ್ಲಿ ನಮ್ಗೆ ಒಳ್ಳೆ ಹೆಸರು ಇರುತ್ತಾ, ಕೆಟ್ಟದಾಗಿ ನೋಡ್ತಾರೆ ಜನ. ನೀವು ಒಳ್ಳೆ ಕೆಲಸನ ಮಾಡ್ತಾಯಿದ್ರು ಎಷ್ಟು ರೀತಿ ಕೆಟ್ಟ ನೇಮೇ ಬರ್ತಾ ಇರುತ್ತೆ. ಏನೇ ಮಾಡು, ಈಗ ಆಶ್ರಮ ನಡೆಸ್ತಾ ಇರ್ತಾರೆ, ಇವ್ನು ಹೊಟ್ಟೆ ತುಂಬಿಸ್ಕೊಳಕ್ಕೆ ಮಾಡೋರೆ, ಬಂತಲ್ಲಿ ಕೆಟ್ಟದ್ದು, ಹೆವಿ ಬ್ಲೇಮ್ ಆಗುತ್ತೆ. ಒಳ್ಳೆ ಹೆಸರು ಬರಬೇಕು ಅಂದರೆ ಭಾವತ್ ಭಾವಮ್ ಸೀಕ್ರೆಟ್. ನಿಮ್ಮನ್ನು ಒಳ್ಳೆ ರೀತಿ ಹೆಂಗೆ ನೋಡ್ತಾರೆ, ಯಾವ ವಿಚಾರದಲ್ಲಿ, ಕೆಟ್ಟ ರೀತಿ ಹೆಂಗೆ ನೋಡ್ತಾರೆ, ಎರಡೂ ಬರುತ್ತೆ. ಜಾತಕ ಪಾಸಿಟಿವ್ ಆಗಿದ್ದರೆ ನಿಮಗೆ ಪಾಸಿಟಿವ್ ಆಗಿ ನೋಡ್ತಾರೆ, ನೆಗೆಟಿವ್ ಆಗಿದ್ದರೆ ನೆಗೆಟಿವ್ ಆಗಿ ನೋಡ್ತಾರೆ. ಎರಡೂ ಮಿಕ್ಸ್ ಇತ್ತು ಅಂದರೆ ಅದೇ ಹೇಳ್ಬಿಡುತ್ತೆ. ಯಾವಾಗ ಚೇಂಜ್ ಆಗುತ್ತೆ ಜನ ನೋಡ್ತಕ್ಕಂಥದ್ದು ಅದು ಹೇಳ್ಬಿಡುತ್ತೆ. ಒಬ್ಬೊಬ್ಬರು ಕೆಟ್ಟದ್ದು ಮಾಡಿರ್ತಾರೆ ಜೀವನದಲ್ಲಿ, ತುಂಬ ಒಂದೊಂದು ಟೈಮಲ್ಲಿ ಒಳ್ಳೇದು ಮಾಡಿ ಒಳ್ಳೆ ರೀತಿಯೇ ಟರ್ನ್ ಆಗೋಗ್ಬಿಟ್ಟಿರುತ್ತೆ ಲೈಫು, ಅದನ್ನು ತೋರಿಸುತ್ತೆ. ಇಲ್ಲ ಫಸ್ಟು ತುಂಬ ಒಳ್ಳೆಯವರಾಗಿರ್ತಾರೆ, ನೆಕ್ಸ್ಟ್ ಅವ್ರಿಗೆ ಬ್ಯಾಡ್ ನೇಮ್ ಬಂದ್ಬಿಡುತ್ತೆ, ಅದನ್ನು ತೋರಿಸುತ್ತೆ. ಕಂಪ್ಲೀಟ್ ಭಾವತ್ ಭಾವಮ್ ಸೀಕ್ರೆಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇಷ್ಟು ಒಂದು ಬುಕ್ತು. ಹಾಗೆ ಅದರಲ್ಲಿ 2 ರೀತಿ ಜಾತಕ ಬರೀಬೋದು ಬುಕ್ ನೋಡಿಕೊಂಡು. 2 ರೀತಿ ಜಾತಕ ಹೆಂಗೆ ಅಂದರೆ, ಒಂದು ಪರ್ಸನಾಲಿಟಿ ಜಾತಕ, ನಾವೇನು ನಮ್ಮ ವೀಕ್ನೆಸ್ಸು ಸ್ಟ್ರೆಂತು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನಾನು ಹಿಂಗೇನೆ
ಒಬ್ಬೊಬ್ಬರು ವೀಕ್ನೆಸ್ ಡಿಪ್ರೆಷನ್ಸ್ ಇರುತ್ತಾ, ಮೇಲುಗಡೆ ಪವರಾಗಿ ಮಾತಾಡ್ತಿರ್ತಾರೆ. ಸೊ ನಿಮಗೆ ಅದು ಅರ್ಥ ಮಾಡಿಸುತ್ತೆ. ಆ ರೀತಿ ಒಂದು ಜಾತಕ ಕ್ಲೀನಾಗಿ ಬರ್ಕೋಬೋದು. ಎರಡನೇದು ಮೆಟೀರಿಯಲಿಸ್ಟಿಕ್ ಜಾತಕ, ನಮಗೇನು ಸಿಗುತ್ತೆ ಬಿಡುತ್ತೆ, ಈ ರೀತಿ 2 ಜಾತಕಗಳನ್ನ ಬರ್ಕೋಬೋದು. ಸೊ ಈ ಬುಕ್ಕಿಂದ ನಿಮಗೆ ಅನುಕೂಲ ಆಗುತ್ತೆ. ಸೊ ಇನ್ನೂ ಸಾಕಷ್ಟು ವಿಷಯಗಳು ಆ ಬುಕ್ಕಲ್ಲಿದೆ, ನಾನೆಲ್ಲನೂ ಹೇಳೋಕ್ಕಾಗಲ್ಲ. ಮೇಯ್ನ್ ಇರ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ನಿಮಗೆ ತಿಳಿಸಿದ್ದೀನಿ. ಈ ಬುಕ್ಕು ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆದರೆ ಈ ಬುಕ್ಕಲ್ಲಿ ಬರೀ ಥಿಯರಿ ಇಲ್ಲ, ಪ್ರಾಕ್ಟಿಕಲ್ ಹೆಚ್ಚಾಗಿದೆ. ಪ್ರಾಕ್ಟಿಕಲ್ ಅರ್ಥ ಮಾಡ್ಕೋಬೇಕು ಅಂದರೆ ಗೈಡೆನ್ಸ್ ಬೇಕೇ ಬೇಕು. ಯಾಕೆಂದರೆ ಅದು 2 ಮಿಕ್ಸ್ ಮಾಡೇ ತಯಾರು ಮಾಡಿರೋದು ನನ್ನ ಬುಕ್ನ. ಯಾಕೆಂದರೆ ಬೇಸಿಕ್ ಎಲ್ಲ ಕಡೆ ಸಿಕ್ಬಿಡುತ್ತೆ, ಬಟ್ ಪ್ರಾಕ್ಟಿಕಲ್ ಸಿಗಲ್ಲ. ಪ್ರಾಕ್ಟಿಕಲ್ನ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಟ್ರೈನಿಂಗ್ ತೊಗೊಂಡೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಪಟ್ ಅಂತ ಗೊತ್ತಾಗುತ್ತೆ. ವಿತಿನ್ 2 ಮಿನಿಟ್ಸಲ್ಲಿ ಇಡೀ ಲೈಫೇ ಗೊತ್ತಾಗೋಗ್ಬಿಡುತ್ತೆ. 2 ನಿಮಿಷ ನನ್ನ ಪ್ರಕಾರ, ನನ್ನ ಅನುಭವ ನಾನು ಹೇಳ್ತಾ ಇರೋದು. ನಾನು 30 ಸೆಕೆಂಡಲ್ಲಿ ಪ್ರಿಡಕ್ಟ್ ಮಾಡ್ತೀನಿ. ಮಾತಾಡೋದು 5 ನಿಮಿಷ, 10 ನಿಮಿಷ, 20 ನಿಮಿಷ ಮಾತಾಡ್ಬೋದು. ಅದು ಡಿಫೆನ್ಸ್ ಅವರ ಸಿಚುವೇಶನ್ಸು. ಸ್ಯಾಟಿಸ್ಫ್ಯಾಕ್ಷನ್, ಜನಕ್ಕೆ ಬೇಕಾಗಿರೋ ಸ್ಯಾಟಿಸ್ಫ್ಯಾಕ್ಷನ್, ಆನ್ಸರ್ ಅಲ್ಲ. ನನಗೆ ಗೊತ್ತಿರೋಂಗೆ ನೀವು ಅರ್ಧ ಗಂಟೆ ಮಾತಾಡಿಲ್ಲ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. 2 ನಿಮಿಷ ಮಾತಾಡ್ಬಿಟ್ರಾ, ಇದನ್ನು ಅವರಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಯಾಕೆಂದರೆ ಎಕ್ಸಾಂಪಲ್, ತುಂಬ ಜನ ಬಿಸ್ನೆಸ್ ಬಗ್ಗೆ ಕೇಳಕ್ಕೆ ಬರ್ತಾರೆ ನನ್ನ ಹತ್ರ. ಲಾಸ್ ಆಗುತ್ತೆ ಅಂತ ಹೇಳ್ತೀನಿ, ಕಥೆನೇ ಮುಗಿತಲ್ಲಿ ಕ್ಲೋಸ್, 30 ಸೆಕೆಂಡ್ 1 ಮಿನಿಟ್ ಅಷ್ಟೇ. ಅದನ್ನು ಅವ್ರಿಗೆ ಕೊರೆದು ಹೇಳ್ಬೇಕಾಗತ್ತೆ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನನ್ನ ದುಡ್ಡು ಕೊಟ್ಟಿದ್ದೆಲ್ಲ ವೇಸ್ಟ್ ಆಯಿತು. ಸೊ ಅಲ್ಲಿ ಲಾಸ್ ಅಂತ ಬರೆದಿಟ್ಟ ಮೇಲೆ ಇನ್ನೇನು ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇರಲ್ಲ. ಸೊ ಆನ್ಸರ್ ಜ್ಯೋತಿಷ್ಯ ಪಟಾಫಟ್ ಕೊಡುತ್ತೆ, ಡಿಲೇ ಮಾಡಲ್ಲ. ಅದು ರೆಡಿಮೇಡ್ ದಶಾ ಭುಕ್ತಿನಲ್ಲಿ ಗೊತ್ತಾಗುತ್ತೆ. ಸಕ್ಸಸ್ ಯಾವ ರೀತಿ ನೋಡೋದು, ಆ ಪ್ರಾಬಬಿಲಿಟಿ ಅಂತ ಕರಿತೀವಿ. ನಮ್ಮ ಪ್ರಾಬಬಿಲಿಟಿ ಅಂತಲೇ ಕೊಟ್ಟಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಸಕ್ಸಸ್ ಪ್ರಾಬಬಿಲಿಟಿ. ಸೊ ಅಷ್ಟು ಕೂಡ ಆ ಬುಕ್ಕಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.